UPSC ನಲ್ಲಿ PYQ ಯಾಕೆ ಮುಖ್ಯ ನೋಡಿ. 2020ರ ಕ್ವಶನ್ ಪೇಪರ್ ಇದು. ಕಾಟನ್ ಕೇಳಿದ್ದಾರೆ. 2013ರ ಕ್ವಶನ್ ಪೇಪರ್ ನೋಡ್ರಿ, ಇಲ್ಲೂ ಕೂಡ ಕಾಟನ್ ಬಂದಿದೆ. ಸೊ ಇದರ ಅರ್ಥ ಇಷ್ಟೇ, UPSC ಅಲ್ಲಿ ಕೆಲವೊಂದು ಥೀಮ್ಸ್ ಇದೆ. ಆ ಥೀಮ್ಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋದ್ರೆ, ಅವುಗಳ ಬಗ್ಗೆ ಆಳವಾದ ಅಧ್ಯಯನವನ್ನ ನಾವು ಮಾಡ್ಕೊಂಡು ಹೋದ್ರೆ ಆರಾಮಾಗಿ ಕ್ಲಿಯರ್ ಮಾಡಬಹುದು ಈ ಕ್ವಶನ್ ಪೇಪರ್ ಅನ್ನ. ಇಲ್ಲಿ ಗ್ರೌಂಡ್ ನಟ್ ಇದೆ, ರೈಸ್ ಇದೆ, ವೀಟ್ ಇದೆ. ಹಾಗೇನೆ ಇಲ್ಲಿ ಟೀ ಇದೆ, ಶುಗರ್ ಕೇನ್ ಇದೆ, ಜೂಟ್ ಇದೆ, ಕಾಟನ್ ಇದೆ. ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ UPSC ಕೇಳಿದೆ ಅದನ್ನ. ಅವುಗಳ ಬಗ್ಗೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಅಧ್ಯಯನವನ್ನ ನೀವು ಮಾಡ್ಕೊಂಡು ಹೋಗ್ರಿ. ಸೊ ಇಲ್ಲಿರುವಂತಹ ಪ್ರಶ್ನೆಯನ್ನ ನೀವು ಗಮನ ಇಟ್ಕೊಂಡು ನೋಡ್ರಿ, ಆಮೇಲೆ ಪಾಸ್ ಮಾಡಿ ಸ್ಟಡಿ ಮಾಡ್ರಿ. ಇಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿ ಕಾಟನ್ ಆಗುತ್ತೆ. ಓಕೆ, ಆಮೇಲೆ 2013ರಲ್ಲಿ UPSC ಪ್ರಶ್ನೆ ಏನ್ ಕೇಳಿದೆಯಲ್ಲ, ಇದರ ಉತ್ತರನು ಕೂಡ ನಮಗೆ ಕಾಟನ್ ಬರುತ್ತೆ, ಗ್ರೌಂಡ್ ನಟ್ ಬರುತ್ತೆ, ರೈಸ್ ಬರುತ್ತೆ, ವೀಟ್ ಬರಲ್ಲ. ಓಕೆ, ಯಾಕಂದ್ರೆ ಅವೆಲ್ಲವೂ ಕೂಡ ಖಾರಿಫ್ ಕ್ರಾಪ್ಗಳು. ವೀಟ್ ಇದು ರಾಬಿ ಕ್ರಾಪ್. ರಾಬಿ ಕ್ರಾಪ್, ಖಾರಿಫ್ ಕ್ರಾಪ್ ಇವೆಲ್ಲವನ್ನ ಜಿಯೋಗ್ರಫಿನಲ್ಲಿ ನಾವು ಕಲ್ತಿರ್ತೀವಿ. ತುಂಬಾ ಈಸಿ ಇರುತ್ತೆ. ಸೊ ನೀವು PYQ ಅನ್ನ ನೋಡುವಾಗ ಬರೀ ಅದರ ಉತ್ತರ ನೋಡಿ ಹೋಗ್ಬಿಡಬಾರ್ದು. ಅಲ್ಲಿ ಉಳಿದಿರುವಂತ ಆಪ್ಷನ್ಸ್ ಇರುತ್ತಲ್ಲ, ಆ ಆಪ್ಷನ್ ಗಳ ಬಗ್ಗೆನೂ ಕೂಡ ಆಳವಾದ ಅಧ್ಯಯನ ಮಾಡೋದು. ಎಲ್ಲಿ ಸಿಗುತ್ತೆ ಆಪ್ಷನ್ ಗಳಿಗೆ ನಿಮ್ಗೆ ಆಳವಾದ ಅಧ್ಯಯನ? ಅದಕ್ಕೆ ಸ್ಟ್ಯಾಟಿಕ್ ಅನ್ನ ಚೆನ್ನಾಗಿ ತಯಾರಿ ಮಾಡಬೇಕು ಅಂತ ನಾವು ಹೇಳ್ತಾ ಇರ್ತೀವಿ. ಓಕೆ, ಈ ತರ ನೀವು UPSC PYQ ಗಳನ್ನ ಅನಾಲಿಸಿಸ್ ಮಾಡ್ಕೊಳ್ತಾ ಹೋಗಿ ಖಂಡಿತವಾಗ್ಲು ಆರಾಮಾಗಿ UPSC ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಮಾಡಬಹುದು. ಬಟ್ ಈ ಟ್ರಿಕ್ಸ್ ಗಳು ಮೊದಲು ಗೊತ್ತಿರಲಿಲ್ಲ ನಮಗೆ, ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಸೊ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ, ಪಾಂಚನ IAS ವಿದ್ಯಾರ್ಥಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಕರ್ನಾಟಕದಿಂದ 100 ರ್ಯಾಂಕ್ಗಳು ಬಂದೇ ಬರುತ್ತೆ. UPSC ಅಲ್ಲಿ ಒಂದು ಸಿದ್ಧ ಮಾದರಿ ಇದೆ. ಆ ಮಾದರಿಯನ್ನು ನಾವು ಕ್ರ್ಯಾಕ್ ಮಾಡಬೇಕು. ಆ ಮಾದರಿನ ಯಾವ ರೀತಿ ಕ್ರ್ಯಾಕ್ ಮಾಡಬಹುದು ಅಂತ ಅಂದ್ರೆ, ನಿರಂತರವಾದ ಅಧ್ಯಯನ ಮತ್ತು UPSC PYQ ಗಳನ್ನ ಚೆನ್ನಾಗಿ ಅಧ್ಯಯನ ಮಾಡೋದ್ರ ಮುಖಾಂತರ. ಹಾಗಾಗಿ ಯಾವುದೇ ಆಪ್ಷನ್ ನ ಬಿಡದೆ ಚೆನ್ನಾಗಿ ಓದ್ಕೊಳ್ರಿ. ಪ್ರತಿಯೊಂದು ಆಪ್ಷನ್ ಗಳ ಬಗ್ಗೆ ಆಳವಾದ ಅಧ್ಯಯನ ಮಾಡ್ಕೊಂಡು ಹೋಗ್ರಿ, ಕ್ಲಿಯರ್ ಮಾಡ್ತೀರಿ, ಒಳ್ಳೇದಾಗುತ್ತೆ. ಆಲ್ ದಿ ಬೆಸ್ಟ್. ಈ ವರ್ಷ ಕ್ಲಿಯರ್ ಮಾಡ್ತೀರಿ.